ಹಾಯ್ ಫ್ರೆಂಡ್, ನಮಸ್ಕಾರ. ಇವತ್ತೊಂದು ವಿಷಯನ ನಿಮ್ಮ ಜೊತೆ ವಿಲೇವಾರಿ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಆಕಾಂಕ್ಷೆ. ವಿಷಯ ಏನಪ್ಪ ಅಂತಂದರೆ ವೃತ್ತಿ ನಿಷ್ಠೆ ಬಗ್ಗೆ ನಮ್ಮ ಹಿರಿಯರು ಮತ್ತು ಈಗಲೂ ಪ್ರಸ್ತುತ ಕೆಲವರು ಆ ವೃತ್ತಿ ನಿಷ್ಠೆನ ಎಷ್ಟು ಪ್ರಾಮಾಣಿಕತೆಯಿಂದ ನಿರ್ವಹಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡೋದಕ್ಕೆ ಹೋಗ್ತೀನಿ. ಅದು ಪಿ.ಬಿ. ಶ್ರೀನಿವಾಸ್, ಹೆಸರಾಂತ ಗಾಯಕ ಪಿ ಬಿ ಶ್ರೀನಿವಾಸ್ ಅವರ ವೃತ್ತಿ ನಿಷ್ಠೆ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ನಾನು ಅವರ ವಯಸ್ಸಿನಲ್ಲಿ ಬಹಳ ಚಿಕ್ಕವನು, ಆದರೂ ಕಂಡು ತಿಳಿದ ವಿಚಾರನ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಪ್ರಯತ್ನ. ರವಿವರ್ಮನ ಕುಂಚದ ಕಲೆಯೇ ಬಲೆಯೇ ಸಾಕಾರವೋ, ಈ ಗೀತೆ ಕೇಳಿದ್ದೀರಲ್ವಾ? ಇದೊಂದು ಬಹಳ ಶೃಂಗಾರ ಗೀತೆ, ಶೃಂಗಾರದಲ್ಲಿ ಅತಿ ಶೃಂಗಾರವಾದ ಗೀತೆ, ಬಹಳ ಪಾಪ್ಯುಲರ್, ಭಾಳ ಜನಪ್ರಿಯವಾದ ಈ ಗೀತೆಯನ್ನು ಹಾಡಿದವರು ಪಿ.ಬಿ. ಶ್ರೀನಿವಾಸ್. ಅದನ್ನು ಆರ್.ಎನ್. ಜಯಗೋಪಾಲ್ ಅವರು ಸಾಹಿತ್ಯ ಬರೆದರೆ ಜಿ.ಕೆ. ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡ್ತಾರೆ. ಈ ಗೀತೆ ಡಬ್ಬಿಂಗ್ ನಡಿಬೇಕಾದ್ರೆ, ಈ ಸ್ಟುಡಿಯೋನಲ್ಲಿ ಗಾಯನ ನಡಿಬೇಕಾದ್ರೆ ಸಾಂಗ್ಸ್ ಕಂಪೋಸ್ ಆಗುತ್ತಲ್ಲ, ಬೆಳಗಿಂತ ಸಂಜೆ ತನಕ ತಗೋತಂತೆ ಈ ಗೀತೆ. ರವಿವರ್ಮನ ಕೊಂಚದ ಕಲೆಯೇ ಬಲೆಯು ಸಾಕಾರವೋ, ಇದು ಎಷ್ಟೇ ಚೆನ್ನಾಗಿ ಆಡಿದ್ರೂ ಆ ಶೃಂಗಾರ ಬೇಕಿತ್ತಂತೆ ಆ ಸಂಗೀತ ನಿರ್ದೇಶಕರಿಗೆ ಮತ್ತು ಗಾಯಕರಿಗೆ. ಆ ಗೀತೆಯ ಒಳಗಿನ ಶೃಂಗಾರ ಬಹಳ ಪಾಸಿಟಿವ್ ಶೃಂಗಾರ ಬರಬೇಕಾಗಿತ್ತಂತೆ. ಬೆಳಗಿಂತ ಸಂಜೆ ತನಕ ಹಾಡಿಸ್ತಾರಂತೆ, ಮತ್ತು ಸಂಜೆಯಿಂದ ರಾತ್ರಿ ನೈಟೆಲ್ಲ ಹಾಡಿಸಿ ಬೆಳಗಿನ ಜಾವ ತನಕ ಆ ಗೀತೆನ ಸಾಂಗ್ಸ್ ಕಂಪೋಸ್ ಮಾಡ್ತಾಯಿದ್ರಂತೆ. ಅದು ಒಂದು ಫೈನ್ ಟೈಮ್ ಮಿಡ್ ನೈಟ್, ಮಧ್ಯರಾತ್ರಿನಲ್ಲಿ ಆ ಗಾಯನ ಮುಗೀತಂತೆ. ಚೆನ್ನಾಗಿ ಬಂತಂತೆ. ಚೆನ್ನಾಗಿ ಬಂದಾಗ ಬಹಳ ಚೆನ್ನಾಗಿ ಆಡಿದ್ರಿ ಅಂತೇಳಿಬಿಟ್ಟು ಆರ್.ಎನ್. ಜಯಗೋಪಾಲು ಮತ್ತು ಜಿ.ಕೆ. ವೆಂಕಟೇಶ್ ಅವರು ಅವ್ರನ್ನ ತಬ್ಕೊಂಡು ಬಹಳ ಚೆನ್ನಾಗಿ ಆಡಿದ್ದಾರೆ ಸರ್ ಅಂತ ಹೇಳಿದ್ರಂತೆ. ಅದಕ್ಕೆ ಪಿ.ಬಿ. ಶ್ರೀನಿವಾಸ್ ಅವರು ಹೇಳಿದ್ರಂತೆ, ಗಾಯನ ನಿಮ್ಗೆ ಇಷ್ಟ ಆಯಿತಾ? ಸರಿ, ನಾನು ಬರ್ತೀನಪ್ಪ. ನಿನ್ನೆ ನಮ್ಮ ತಾಯಿ ತೀರೋಗಿದ್ದಾರಂತೆ, ಇವತ್ತು ನಾನು ಶವ ಸಂಸ್ಕಾರಕ್ಕೆ ಹೋಗಬೇಕು. ನೆನ್ನೆನೇ ನನಗೆ ವಿಷಯ ತಿಳಿಯಿತು, ಬಟ್ ಇದು ವೃತ್ತಿ ನಿಷ್ಠೆ, ನಾನು ಇಲ್ಲಿ ಕೆಲಸನ ಮುಗಿಸೋಗ್ಬೇಕು, ನಿಮ್ಮದೇನೋ ಕಮಿಟ್ಮೆಂಟ್ ಇರುತ್ತೆ, ಹಾಗಾಗಿ ನಾನು ಮುಗಿಸಿದ್ದೀನಿ, ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಸೌಜನ್ಯದಿಂದ ಹೋದ್ರಂತೆ. ನೋಡಿ, ಅದು ಶೃಂಗಾರ ಗೀತೆ. ಇವ್ರಿಗೆ ಬದುಕಿನಲ್ಲಿ ಶೋಕ, ಹೆತ್ತ ತಾಯಿನ ಕಳ್ಕೊಂಡಿದ್ದಾರೆ, ಆದರೂ ವೃತ್ತಿ ನಿಷ್ಠೆನ ಬಹಳ ಪ್ರಾಮಾಣಿಕವಾಗಿ ಮಾಡಿ ಇವತ್ತಿಗೂ ಆ ಗೀತೆ ಭಾಳ ಶೃಂಗಾರವಾಗಿ ಪಾಪ್ಯುಲರ್ ಗೀತೆ, ಭಾಳ ಜನಪ್ರಿಯ ಪಡೆದಿದೆ. ನೋಡಿ, ಹಿರಿಯರ ಎಷ್ಟು ವೃತ್ತಿ ನಿಷ್ಠೆ ಇದೆ. ಇದೆಲ್ಲ ನಮಗೆ, ನಮ್ಮಂಥ ಬಹುತೇಕರಿಗೆ ಅವಶ್ಯಕತೆ ಇದೆ. ಶುಭವಾಗಲಿ.